ಯರಗುಂಟೆಯಲ್ಲಿ ಕೆಲಸ ಮಾಡ್ತಿರೋದು. ಅಲ್ಲಿ 10 ತಿಂಗಳಿಂದ ಕೆಲಸ ಮಾಡ್ತಿದ್ದೆ. ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ದಿಲೀಪ್ ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ಅವರು ಕೈ ಇಟ್ಕೊಂಡು ಹಿಡಿಯೋದು, ಅಸಹ್ಯವಾಗಿ ಬಾ ಅಂತ ಕರೆಯೋದು, ನನ್ನ ಹತ್ರ ಬಾ, ನಾನು ನೀನು ರಾಣಿ ಥರ ನೋಡ್ಕೊತೀನಿ, ನನಗೆಲ್ಲದಕ್ಕೂ ಸಾಥ್ ಕೊಟ್ಕೊಂಡು ನನ್ನ ಜೊತೆ ಇರು, ನಾನು ನಿನ್ನ ಹೆಂಡತಿಗಿಂತ ಹೆಚ್ಚಾಗಿ ನೋಡ್ಕೊತೀನಿ ಅಂತ ಹೇಳಿ ಅಸಹ್ಯವಾಗಿ ಮಾತಾಡೋದು. ಯಾವ್ದು ಕಂಪ್ನಿ ಕೆಲಸ ಮಾಡ್ತಿದ್ದೀರಿ ನೀವು? ಅದು ಯರಗುಂಟೆ ಜೀನಿ ಕಂಪ್ನಿ. ಎಷ್ಟು ದಿನದಿಂದ ಈ ಥರ ಆಗ್ತಾ ಇತ್ತು ತೊಂದರೆ? ಒಂದು 6 ತಿಂಗಳಿಂದ ಆಗ್ತಿತ್ತು ಸರ್. ಆದರೆ 15 ದಿನದಿಂದ ಜಾಸ್ತಿ ಆಗ್ತಾ ಇತ್ತು. 15 ದಿನದಿಂದ ಜಾಸ್ತಿ ಆಗ್ತಿತ್ತು. ಅವಾಗ ನಾನು ಬೇಡ ಅಂತ ಹೇಳಿ ಕಿರ್ಕೊಂಡು ಬಂದೆ. ಹೊರಕ್ಕೆ ಬಂದಿದ್ದಂಗೆ ಅವರು ಎಲ್ಲ ಹೊರಗಡೆ ಹೋಗಿ ಎಲ್ಲರಿಗೂ ಪ್ರಚಾರ ಮಾಡ್ತೀನಿ ಅಂತ ಹೇಳಿ ಅವರು ನನ್ನ ಕೆಲಸದಿಂದ ತೆಗೆದಾಕೋದು. ಕೆಲಸದಿಂದ ಎಷ್ಟು ದಿನ ತೆಗೆದು ನಿಮ್ಮನ್ನ? ಸೋಮವಾರ ತೆಗೆದಿದ್ದು. ಅಲ್ಲಿ ತನಕ ಡ್ಯೂಟಿ ಮಾಡ್ತಾ ಇದ್ರಿ? ಡ್ಯೂಟಿ ಮಾಡ್ತಿದ್ವಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ವಿ. ಏನು ಹೇಳಿದ್ರು ಅವರು? ಅವರು FIR ಹಾಕಿದ್ದಾರೆ. ಕರ್ಸಿದಾರ ಅವ್ರನ್ನ? ಇಲ್ಲ ಅವರು ಕರ್ಸಿದ್ದಾರೆ. ಅಲ್ಲಿ ಪಾರ್ಟಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಬೆಳಗ್ಗೆ ನೀವು ಸ್ಟೇಷನ್ ಬಂದಾಗ ಎಷ್ಟು ಗಂಟೆ? ಸರ್ ಬೆಳಗ್ಗೆ ಸುಮಾರು ಒಂದು 11 ಗಂಟೆ ಆಗಿತ್ತು. ಯಾಕೆ ಇಷ್ಟೊಂದಿನ ತನಕ ಟೈಮ್ ಎಳಿತಾ ಇದ್ದಾರೆ ಅಂತ ಗೊತ್ತಿಲ್ಲ ಸರ್. ಅದು ಏನೋ ಕೇಸ್ ಮುಚ್ಚಾಕ್ಬೇಕು ಅಂತ ಏನೋ ಎಳಿತಾ ಇದಾರೋ ಏನೋ ಗೊತ್ತಿಲ್ಲ ಸರ್. ಕರ್ಕೊಂಡು ಹೋಗ್ತೀವಿ ಅಂತ ನಾವು ಎಸ್ಟಿ ಸರ್. ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡ್ ಬಂದಿದ್ದಾರೆ? ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಸರ್. ಶಿರಾಗೆ. ಮಾಜರಿಗೆ ಅಂತ ಇದು ಯರಗುಂಟೆಗೆ ಪಾರ್ಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡ್ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಶಿರಾ ಕರ್ಕೊಂಡು ಬಂತೀವಿ. ನಿಮ್ಮ ಕಂಪ್ನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದೀರಾ? ಸುಮಾರು 450 ಜನ ಎಲ್ಲ ಕೆಲಸ ಮಾಡ್ತಿದ್ದೀವಿ. ಎಲ್ಲರಿಗೂ FOP ಇದೆಯಾ? ಸುಮಾರು ಜನಕ್ಕಿದೆ, ಸುಮಾರು ಜನಕ್ಕಿಲ್ಲ ಸರ್. ಅಂದಾಜು ಎಷ್ಟು ಜನಕ್ಕೆ ಇರ್ಬೋದು ಸರ್? ಒಂದು 100-150 ಜನಕ್ಕೆ ಇರ್ಬೋದು. ಮುಗ್ದವ್ರು ಯಾರಿಗೂ ಇಲ್ಲ. ಅವ್ರ ಹೆಸರು ಹೇಳಿ. ಇನ್ನೊಂದ್ಸರಿ ಓನರ್ ಹೆಸರು? ದಿಲೀಪ್ ಕುಮಾರ್. ಜೀನಿ ಓನರ್ ಅವರು? ಜೀನಿ ಓನರ್. ಅವ್ರ ಮಾಲೀಕರು. ನಿಮ್ಮ ಹೆಸರು ಹೇಳಿ? ಮೇಘನಾ. ಎಷ್ಟು ವರ್ಷ ನಿಮಗೆ? 23. ಯಾವ ಊರು ನಿಮ್ದು? ಯಾವ ಊರು? ನಮ್ದು ದೊಡ್ಡ ಸರ್. ಮೇಡಮ್, ಈ ಘಟನೆ ಆದ್ಮೇಲೆ ನಿಮ್ಮನ್ನ ಕೆಲಸದಿಂದ ತೆಗೆದಿದ್ದಾರಾ? ಆಯ್ತು ಸರ್, ತೆಗೆದಿದ್ದಾರೆ. ಈ ಕೆಲಸದಿಂದ ತೆಗೆದು ಎಷ್ಟು ದಿನ ಆಯ್ತು? ಸರ್ ಸೋಮವಾರ ತೆಗೆದಿರೋದು ಸರ್. ಸೋಮವಾರಕ್ಕಿಂತ ಮುಂಚೆ ನಿಮ್ಮನ್ನ ಈ ರೀತಿ ಮಾಡಿದ್ದು ಎಂದು? ಅದು ಶನಿವಾರ ಸರ್. ಒಂದೇ ಟೈಮ್ ಅಥವಾ ಈ ತರ ಬೇಜಾನ್ ಸರಿ ಆಗಿದೆ? ಬೇಜಾನ್ ಸರಿ ಆಗೈತೆ ಸರ್. ಶನಿವಾರ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಆ ಥರ ನೆಟ್ಕೊಂಡ್ರು ಸರ್. ನೀವು ಒಬ್ಬರ ಹತ್ರ ಈ ತರ ಮಾಡಿದ್ರೆ ಇನ್ನೊಂದು ಬೇರೆ ಸುಮಾರು ಜನದ ಹತ್ರ ಮಾಡಿದ್ದಾರೆ ಸರ್. ಅಂತಂದ್ರೆ ಯಾರು ಮುಂದೆ ಬರ್ತಾ ಇಲ್ಲ ಸರ್ ಆ ಥರ ಹೇಳಕ್ಕೆ. ಅವರು ಹತ್ರ ದುಡ್ಡು ಐತೆ, ಜನಬಲ ಐತೆ ಅಂತ ಹೇಳ್ಬಿಟ್ಟು ಯಾರು ಮುಂದೆ ಬರ್ತಿಲ್ಲ ಸರ್. ಏನೋ ಆಶೆ ಅಂಶ ಏನು ಕೊಟ್ಟಿದ್ರು ನಿಮಗೆ? ಕಂಪ್ನಿಯಲ್ಲಿ ಸ್ಯಾಲರಿ ಕರೆಕ್ಟಾಗಿ ಕೊಟ್ಟಿದ್ರು. ಆಶೆ ಅಂಶಗಳು ಹೊಟ್ಟಿದ್ರೆ ಏನಾದ್ರು ಕೊಡ್ತೀನಿ, ಏನಾದ್ರು ಮಾಡ್ತೀನಿ ಅಂತ ಆ ಥರ ಎಲ್ಲ ಏನಂತ ಹೇಳಿದ್ರು ಸರ್? ನಿನ್ಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ, ನಿನ್ಗೆ ಆರ್ಥಿಕವಾಗಿ ಹೆಂಗೆ ಇರಬೇಕು ಅಂದ್ಕೊಂತೀನಿ ಆ ಥರ ಎಲ್ಲ ಮಾಡ್ತೀನಿ, ದುಡ್ಡು ಕೊಡ್ತೀನಿ, ನಿನ್ನನ್ನು ರಾಣಿ ಥರ ನೋಡ್ಕೊತೀನಿ ಅಂತೆಲ್ಲ ಹೇಳಿದ್ರು. ಇಲ್ಲ ಸರ್, ನಾವೆಲ್ಲ ದೇವ್ರಿಗೆ ಹೋಗಿದ್ವಿ, ನಾವು ಬರಲ್ಲ, ನಾವು ನಾಳೆ 10:00 ಹೇಳಿದ್ರಲ್ಲ, ನಾಳೆ 10:00 ಬರ್ತೀವಿ ಅಂತ ಹೇಳಿ ನಮ್ಮ ಮನೇಲಿ ಹೇಳಿದ್ವಿ. ಇಬ್ಬರಿಗೆ ಬರಕ್ಕೆ ಹೇಳಿದ್ರಾ? ಇಬ್ಬರಿಗೆ ಬರಕ್ಕೆ ಹೇಳಿದ್ವಿ. ಫಸ್ಟ್ ಹೋಗ್ಬೇಕಾದ್ರೆ ಯಾರ್ಯಾರ ಜೊತೆ ಹೋಗಿದ್ರೆ? ನಾವೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಸರ್. ಯಾರಂತ ಕರ್ತಿದ್ರು? ಫೋನ್ ಮಾಡಿ ಕರ್ತಿದ್ದಾರ? ಅವರು ಇನ್ಸ್ಪೆಕ್ಟರ್ ಸರ್. ಗೊತ್ತಾ? ಗೊತ್ತಿಲ್ಲ ಸರ್. ಎಷ್ಟೊತ್ತಿಗೆ ಕರ್ತಿದ್ರು? ಸುಮಾರು 7 ಗಂಟೆ 8 ಗಂಟೆಗೆ ಕರ್ತಿದ್ರು. ಫಸ್ಟ್ ಹೋದಾಗ ಏನೋ ರೆಸ್ಪಾನ್ಸ್ ಮಾಡಿಲ್ಲ? ಇಲ್ಲ. ಏನು ಉದ್ದೇಶ ಇರ್ಬೋದು ಅಂತ ಸರ್? ಎಲ್ಲ ರಾಜಿ ಆಗಕ್ಕೆ ಉದ್ದೇಶ ಇರ್ಬೋದು ಸರ್. ಹೋಗಿದ್ರ ನೈಟ್ ಏನಾದ್ರು? ಇಲ್ಲ ಹೋಗಿಲ್ಲ.